ನಮಸ್ಕಾರ ಎಲ್ಲರಿಗೂ. ಈ ಥರ ಬಾಜಿ ಮಾಡ್ರೆ ಒಂದು ಚಪಾತಿ ತಿನ್ನೋರು ಒಂದು 2-3 ಚಪಾತಿ ತಿಂತೀವಿ. ಹಂಗಂದ್ರೆ ಯಾವ ರೆಸಿಪಿ ಅಂತ ಹೇಳ್ತಾನೆ ನೋಡಿರಿ. ಇವತ್ತು ನಾವು ಮಾಡೇವ್ರಿ ಪನ್ನೀರ್ ಮೇಥಿ ಬಾಜಿ ರೀ. ಇದಕ್ಕೆ ನೀವು ಗ್ರೇವಿ ಕೂಡ ಅನ್ಬೋದು. ಇಲ್ಲೇ ಮನೆಯಾಗಿರುವಂಥ ಐಟಮ್ಗಳನ್ನ ಹಾಕಿ ನಾವು ಈ ಥರ ಒಂದು ಬಾಜಿ ಮಾಡೇನಿ ರೀ. ನಮ್ಮ ಮನ್ಯಾಗ ಎಲ್ಲರೂ ಫುಲ್ ಲೈಕ್ ಮಾಡ್ರು, ಅಷ್ಟು ಮಸ್ತ್ ಆಗೈತೆ ರೀ. ಈ ಬಾಜಿ ಜೊತೆ ರೀ ನಾವು ಇವತ್ತು ಮಾಡೇವಿ ಚಪಾತಿಯನ್ನು ಮಾಡೇವಿ. ಆದಷ್ಟು ನಾವು ಮೈದಾನ ಅಂದ್ರೆ ಅವಾಯ್ಡ್ ಮಾಡೋ ಸಂಬಂಧ ನೀವು ಆದಷ್ಟು ಮನೆಯೊಳಗೆ ಗೋಧಿಯನ್ನು ಅಂದ್ರೆ ಬಿಸ್ಕೊಂಬಂದಿದ್ದಾರೆ ಹಿಟ್ಟು ಯೂಸ್ ಮಾಡಿರಿ. ಇಲ್ಲಕ್ಕೆ ಅಂಗಡಿಯಾಗ ಸಿಗ್ತೈತಲ್ರಿ ಚಪಾತಿ ಹಿಟ್ಟು, ಆ ಹಿಟ್ಟಿಲೇನೆ ಯೂಸ್ ಮಾಡಿ ಈ ಥರ ಬಾಜಿ ಮತ್ತು ಚಪಾತಿಯನ್ನು ಟ್ರೈ ಮಾಡಿರಿ. ನಿಮಗೆ ಏನು ಸೇಮ್ ಹೋಟೆಲ್ ಥರ ಫ್ಲೇವರ್ ಹಂಗೆ ಬರ್ತೈತಿ ಮತ್ತು ಟೇಸ್ಟ್ ಕೂಡ ಹಂಗೆ ಹತ್ತೈತಿ. ಅದಕ್ಕೆ ಆದಷ್ಟು ಎಲ್ಲರೂ ಈ ಥರ ಒಂದು ಬಾಜಿಯನ್ನು ಟ್ರೈ ಮಾಡಿರಿ. ಮತ್ತು ಇನ್ನೊಂದು ಏನಂದ್ರೆ ಪುರಿ ಕೂಡ ಹೊಂತತ್ ನೋಡಿರಿ. ನಾವು ನಮ್ಮ ಮನೆಯೊಳಗೆ ಜಾಸ್ತಿ ನಾವು ಮೈದಾ ಅಂತ ಬಳಸೋದಿಲ್ಲ ರೀ. ಹೋಳ್ಗೆ ಮಾಡಾಕತ್ರ ಕಡೆ ನಾ ಮೈದಾ ಹಿಟ್ಟು ಯೂಸನ್ನು ಮಾಡೋದೇ ಇಲ್ಲ ರೀ. ಅದೇ ರೀತಿ ಇವತ್ತು ನಾ ಮಾಡೇನಿ ರೀ ಪದರ ಚಪಾತಿ ಅಗದಿ ಮಸ್ತ್ ಆಗ್ಯಾವು. ಮತ್ತು ಲಾಸ್ಟಿದ್ದು 2 ಚಪಾತಿ ಎಣ್ಣೆ ಹಚ್ಚಲ್ದ ಚಪಾತಿ ನೋಡ್ರಿ ಇವ. ಒಟ್ಟು ಎಣ್ಣೆನ ಹಚ್ಚಿಲ್ಲ ಅಂದ್ರೆ ಹಚ್ಚುವಾಗ ಅದ್ರೊಳಗೆ ಪದರ ಹಚ್ಚುವಾಗ ಅಷ್ಟೇ ಎಣ್ಣೆ ಹಚ್ಚೋಣ, ಹೊಳ್ಳಿ ಇದನ್ನ ಹಚ್ಚಲ್ಲ ರೀ, ಎಣ್ಣೆ ಹಚ್ಚಲ್ಲ. ಇಲ್ಲೇ ಏನೇನು ಬೇಕಂತ ಹೇಳಿ ನೋಡ್ಕೊಂಡ್ರಿ. ಪಲ್ಯ ಮಾಡೋಕೆ ಒಟಾಣಿಯನ್ನು ನೆನೆಸಿ ಕುದಿಸಿಟ್ಕೊಂಡನು ರೀ. ಮೆತ್ತಿಯನ್ನು ಸೋಸಿ ತೊಳೆದಿಟ್ಕೊಂಡನು. ಅದೇ ರೀತಿ ಮನೆಯೊಳಗೆ ಪನ್ನೀರ ರೆಡಿ ಮಾಡ್ಕೊಂಡನು ನೋಡಿರಿ. ಮೊನ್ನೆ ಒಂದು ಸ್ವಲ್ಪ ಊರಿಗೆ ಇದ್ದು ರೀ, ಹಾಲು ಉಳಿದಿದ್ದು ಹಾಲಿಗೆ ಕುದಿಸಿ ಅಂದ್ರೆ ಹಾಲು ಕುದಿಸಿ ಅದಕ್ಕೊಂದು ಸ್ವಲ್ಪ ಲಿಂಬೆ ರಸ ಹಿಂಡೀನಿ ರೀ. ಫುಲ್ ಪನ್ನೀರ್ ಬಂತು, ಸಾಕು ನಮ್ಮ ಮನ್ಯಾಗ ಅಷ್ಟಕ್ಕೆ ಅಂಥೇಳಿ. ಅದೇ ರೀತಿ ಮನೆಯೊಳಗೆ ತಯಾರಿಸಿದ ತುಪ್ಪ ನೋಡ್ರಿ ಇದು. ಈಗ ನಾನು ಬೆಣ್ಣೆಯನ್ನು ನನ್ನ ಮಗಳು ತಿನ್ನೋದಿಲ್ಲ ರೀ, ಹಾಗಾಗಿ ಬೆಣ್ಣೆ ಯಾಕೋ ಒಂದು ಮನೆ ವಾಮಿಟ್ ಮಾಡ್ಕೊಂಡಂಗೆ ಮಾಡ್ತಾಳು. ಅದಕ್ಕೆ ಆದಷ್ಟು ನಾನು ತುಪ್ಪನ ಬಳಸ್ತೇನೆ ರೀ. ಇಲ್ಲೇ ತುಪ್ಪ ಹಚ್ಚಿ ನಾನು ಇಲ್ಲೇ ಏನಂತಂದ್ರೆ ಈ ಪನ್ನೀರನ್ನು ಒಂದು ಸ್ವಲ್ಪ ಫ್ರೈ ಮಾಡೋಕೆ ನೀವು ಕಂದು ಬಣ್ಣ ಬರಬೇಕು ಆ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊರಿ. ಅದೇ ಒಂದು ಬಾಳ್ಗೆ ಒಳಗೆ ಏನು ಮಾಡಿರಿ, ಫಸ್ಟ್ನೇಕೆ ಮೆತ್ತಿಯನ್ನು ಹಾಕಿ ಒಟ್ಟಾಣಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಅವನು ತುಪ್ಪ ಹಾಕಿರ್ಬೇಕಾದ್ರೆ ಮ್ಯಾಗ ಒಂದಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಹಸಿ ಒಟ್ಟಾಣಿ ಇದ್ರೆ ಮಸ್ತ್ ಆಗ್ತೈತಿ. ಹಸಿ ಒಟ್ಟಾಣಿ ಇರಾಕಿಲ್ಲ ರೀ, ಅದಕ್ಕಾಗಿ ನಾನಿಲ್ಲೇ ಒಣ ಒಟ್ಟಾಣಿಯನ್ನು ನೆನೆಸಿ ಕುದಿಸಿಟ್ಕೊಂಡನು ರೀ. ಮತ್ತು ಹಂಗೆ ಹಾಕಿರೋ ಟೇಸ್ಟ್ ಆಗೋದಿಲ್ಲ ರೀ, ಕಟಮ್ ಕುಟುಮ್ ಅಂತಾವೆ. ಅದಕ್ಕಾಗಿ ಒಂದು 3 ವಿಷಲ್ ಮಾಡ್ಕೊಂಡನು ನೋಡಿರಿ ಒಟ್ಟಾಣಿಯನ್ನು. ಇಷ್ಟಾದ್ಮೇಲೆ ನಾವು ಎಲ್ಲನೂ ತೆಗೆದಿಟ್ಕೊಂಡು ಅದೇ ಒಂದು ಪಾತ್ರೆ ಒಳಗೆ ನೀವು ಎಣ್ಣೆ ಜಾಸ್ತಿ ಹಾಕ್ತಾರಂದ್ರೆ ಇನ್ನೂ ಜಾಸ್ತಿ ಹಾಕಿರಿ. ಮಸಾಲೆ ಐಟಮ ಆದಷ್ಟು ಬೇಡ ಅಂಥೇಳಿ ನಾ ಇಲ್ಲೇ ಓನ್ಲಿ ಡೈರೆಕ್ಟ್ ಏನಂತಂದ್ರೆ ಇದು ಹೋಮ್ಮೇಡ್ ರೀ, ಮನೆಯೊಳಗೆ ತಯಾರಿಸತ್ತನಲ್ಲ, ಹಾಗಾಗಿ ನಾನು ಕಡಿಮೆ ಮಸಾಲೆಯನ್ನು ಅಂತಂದ್ರೆ ಗರಂ ಮಸಾಲೆ ಅಷ್ಟು ಹಾಕೇನಿ ನೋಡಿರಿ. ನಾವು ಉಳ್ಕಿದ್ದು ಯಾವ ಮಸಾಲೆನೂ ಹಾಕಿಲ್ಲ. ಇಲ್ಲೇ ಉಳ್ಳಾಗಡ್ಡಿ ಹಾಕೀನಿ ರೀ. ಉಳ್ಳಾಗಡ್ಡಿ ಹಾಕಿದ ನಂತರ ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಆದಷ್ಟು ನನ್ನ ಅಡುಗೆಗೆ ನಾನು ಮನೆಯಾಗ ತಯಾರಿಸಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕತ್ತನು. ಅದನ್ನು ಕೂಡ ತರೋದಿಲ್ಲ ರೀ ಅಂಗಡಿ ಒಳಗೆ, ಮನೆಯೊಳಗೆ ಮಾಡಿಟ್ಕೊಂಡಿರ್ತಾನು. ಆಮೇಲೆ ಸಣ್ಣಗೆ ಉಳ್ಳಾಗಡ್ಡಿ ಟೊಮ್ಯಾಟೋನ ಹಾಕತ್ತನು. ಇದಕ್ಕೆ ನೀವು ಪೂರ್ತಿ ಜ್ಯೂಸ್ ಟೈಪ್ ಹಂಗಾರ ಮಾಡಿರಿ ಮಿಕ್ಸಿಗೆ ಹಾಕಿ, ಇಲ್ಲ ಅಂತಂದ್ರೆ ಈ ಥರ ಹೆಂಚು ಕೂಡ ಹಾಕ್ಬೋದು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅವಾಗ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಮಟನೂ ಸ್ವಲ್ಪ ಲೋ ಫ್ಲೇಮ್ದಾಗಿಟ್ಟು, ಗ್ಯಾಸನ್ನು ಲೋ ಫ್ಲೇಮ್ದಾಗಿಟ್ಟು ಚೆನ್ನಾಗಿ ಹುರ್ಕೊರಿ. ಈ ಥರ ಬಣ್ಣ ಚೇಂಜ್ ಆಗ್ಬೇಕು ನೋಡಿರಿ. ಹಂಗೆ ಹುರಿದ ನಂತರ ಈಗ ನಾವು ಇದಕ್ಕೆ ಹಾಕತ್ತೇವೆ ರೀ ಮನೆಯಾಗಿರುವಂಥ ಮಸಾಲೆ ಖಾರ ಹಾಕತ್ತೇನೆ ನೋಡಿರಿ ನಾನು. ಆ ನಂತರ ಇಲ್ಲೇ ಇದನ್ನು ಮತ್ತು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈ ಖಾರ ಎಲ್ಲ ಮಿಕ್ಸ್ ಆದಮೇಲೆ ನೋಡಿರಿ ಇಷ್ಟು ಗರಂ ಮಸಾಲೆ ಹಾಕತ್ತೇನೆ ರೀ. ನಮ್ಮ ಮನ್ಯಾಗ ಯಜಮಾನ್ರು ಭಾಳ ಮಸಾಲೆದು ಹಾಕಕ್ಕೆ ಹೋಗ್ಬೇಡ ಅಂತಿರ್ತಾರೆ, ಹಾಗಾಗಿ ನಾ ಆದಷ್ಟು ಮಸಾಲೆ ಕಡಿಮೆ ರೀ. ಆಮೇಲೆ ಇಲ್ಲಿ ಅರಿಶಿನ ಹಾಕತ್ತೇನೆ ನೋಡಿರಿ. ಮತ್ತು ನನ್ನ ಏನು ಅಡುಗೆಗೆ ಅಂದ್ರೆ ಜಾಸ್ತಿ ನಾನು ಹಳ್ಳುಪ್ಪನ್ನು ಯೂಸ್ ಮಾಡ್ತೇನೆ ರೀ. ನನಗೆ ಆ ಸಣ್ಣಂದು ಗೊತ್ತಾಗೋದಿಲ್ಲ ರೀ, ಉಪ್ಪನ್ನು ಹಾಕಿರ್ತೇನೆ ನಾನು. ಈ ಚುನ್ಮರಿಗೂ ಅಷ್ಟೇ ಏನು ಮಾಡ್ತಾನೆ ಅಂದ್ರೆ ತೆಗೆದಿರ್ತೇನೆ ರೀ. ಚುನ್ಮರಿ ಅವಲಕ್ಕಿಗೆ ಅಷ್ಟೇ ಸಣ್ಣ ಉಪ್ಪು ಹಾಕ್ತಾನು. ಮತ್ತು ಉಳ್ಕಿದ್ದು ಏನದು ಕುದಿತಿರ್ತಾವಲ್ಲ ರೀ ಅಂಥ ಅಡುಗೆಗೆ ನಾನು ಉಪ್ಪನ್ನು ಹಾಕ್ತಾನು. ಈಗ ಒಂದು ಸ್ವಲ್ಪ 2 ಸ್ಪೂನ್ನಷ್ಟು ಮೊಸರು ಹಾಕಿ ಎಲ್ಲ ಚೆಂದ ನಮಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಇದಕ್ಕೆ ನೀವು ಬೆಲ್ಲ ಹಾಕಿರಿ ಅಥವಾ ಸಕ್ಕರೆ ಹಾಕಿರಿ. ನಾ ಇದಕ್ಕೆ ಬೆಲ್ಲ ಸಕ್ಕರೆ ಏನು ಹಾಕಿಲ್ಲ ರೀ, ಯಾಕಂತಂದ್ರೆ ಸ್ವೀಟ್ ಬೇಡ ಅಂಥೇಳಿ. ನೀವು ಸ್ವಲ್ಪ ಸ್ವೀಟ್ ತಿಂತಾರಂದ್ರೆ ಹಾಕಿರಿ. ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಏನು ನಾನು ಒಂದು ವಿಡಿಯೋ ಕ್ಲಿಪ್ ಮಿಕ್ಸ್ ಆಗೈತ್ರದ ಅಂದ್ರೆ ಒಬ್ರು ಕಾಲ್ ಮಾಡ್ರಿ, ಹಾಗಾಗಿ ಗ್ಯಾಸಿನ ಸಂಬಂಧ ಅದೇನಾಯ್ತು ವಿಡಿಯೋ ಮಿಸ್ ಆಗಿಬಿಡ್ತು ರೀ. ಆಮೇಲೆ ಈಗ ನಾವು ಒಟಾಣಿ ಮತ್ತು ಮೆಥಿ ಇರ್ತೈತಲ್ಲ ರೀ ಅದನ್ನು ಹಾಕಿ ಆಮೇಲೆ ಪನ್ನೀರ್ ಹಾಕಿರ ನಮ್ಮ ಬಾಜಿ ರೆಡಿ ಆಯ್ತು ರೀ. ಇದಕ್ಕೆ ನೀವು ಏನಲ್ಲ ರೀ ಬೆಲ್ಲಾರ ಹಾಕಿರಿ, ಸಕ್ರೆರ ಹಾಕಿರಿ, ಸ್ವೀಟ್ ತಿಂತದನ್ನೋರು. ಇಲ್ಪ ನಮಗೆ ಖಾರ ಇರಲಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನೋಡಿರಿ. ನಮ್ಮ ಪಲ್ಯ ಅಂತೂ ಎಷ್ಟು ಮಸ್ತ್ ಆಗೈತಿ. ಮತ್ತು ನನ್ನ ಅಡುಗೆಗೆ ಆದಷ್ಟು ನಾನು ಏನಂದ್ರೆ ಎಣ್ಣೆ ಕಡಿಮೆ ರೀ, ಹಾಗಾಗಿ
ಇದ್ರ ಜೊತೆ ನಾನು ಪದರ್ ಚಪಾತಿ ಮಾಡತ್ತೇನೆ ನೋಡಿರಿ. ಪದರ್ ಚಪಾತಿ ಅಂತೂ ಮುಂದಿನ ಬ್ಲಾಗ್ನ್ಯಾಗ ಪೂರ್ತಿ ಪದರ್ ಚಪಾತಿಯನ್ನು ಯಾವ ರೀತಿ ನಾವು ಮಾಡ್ತೇವೆ ಅನ್ನೋದನ್ನು ಹೇಳ್ತಾನೆ ರೀ. ನನಗೆ ಈ ಮೂಲಿ ಚಪಾತಿ ಅಂತಾರೆ ಮಾಡೋಕೆ ಬರೋದಿಲ್ಲ ನೋಡಿರಿ. ಜಾಸ್ತಿ ಪದರ್ ಚಪಾತಿನ ಮಾಡಿ ರೂಢ ಆಗೈತಿ ನಮ್ಮ ಮನ್ಯಾಗ. ಮತ್ತು ಕಡಿಮೆ ಹಿಟ್ಟನ್ನು ಕಡಿಮೆ ಎಣ್ಣೆ ನಾನು ಚಪಾತಿ ಮಾಡ್ತಾನೋ. ಅದಕ್ಕಾಗಿ ನಮ್ಮ ಮನ್ಯಾಗ ಅಂದ್ರೆ ನಮ್ಮ ತವ್ರ ಮನ್ಯಾಗ ಕೂಡ ನಮ್ಮ ಅಣ್ಣ ಲೈಕ್ ಮಾಡ್ತಿದ್ರು ಚಪಾತಿ. ಆಮೇಲೆ ಇಲ್ಲೇ ನಮ್ಮ ಮನ್ಯಾಗ ನಮ್ಮ ಯಜಮಾನ್ರು ಕೂಡ ಒಂದಿನ ನನ್ನ ಅಡುಗೆ ಹೆಸರು ಇರೋದಿಲ್ಲ ರೀ. ಯಾಕಂದ್ರೆ ನಾನು ಒಂದಿನ ನಾನು ಬಂದಾಗಿಂದ ಹೇಳ್ತಾನೆ ರೀ, ನಾ ಮದುವೆ ಬಂದಾಗಿಂದ ನನ್ನ ಗಂಡ ಒಂದಿನ ನೀ ಎಣ್ಣೆ ಕಡಿಮೆ ಹಾಕು ಅಂತ ಅಂದೇನೇ ಇಲ್ಲ ರೀ. ಯಾಕಂದ್ರೆ ಕಡಿಮೆನೇ ಹಾಕ್ತಾನೆ ರೀ ಮೇನ. ಅದಕ್ಕಾಗಿ ಇಲ್ಲಿ ನೋಡ್ರಿ ನೀವು ಲಾಸ್ಟ್ ನಾನು ಎಣ್ಣೆಯನ್ನು ಎಷ್ಟು ಹಚ್ತಾನೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾನೋ. ನನ್ನ ಚಪಾತಿಗಂತೂ ಇಷ್ಟ ರೀ. ನಮ್ಮ ಮನ್ಯಾಗ ಯಜಮಾನ್ರು ತಿನ್ನೋ ಚಪಾತಿಗೆ ಆಯ್ತು, ನನ್ನ ಮಗಳು ತಿನ್ನೋ ಚಪಾತಿಗೆ ಇಷ್ಟು ಎಣ್ಣೆ ಸಾಕು ನನಗೆ. ಫುಲ್ ತಪ್ಪ ಎಣ್ಣೆ ಹಚ್ಚಿ ತಿಂದ್ರೆ ಮತ್ತಟ ಕೊಲೆಸ್ಟ್ರಾಲ್ ರೀ ಅದಕ್ಕಾಗಿ ಮೊದಲ ಪ್ಯಾಟ್ ಅದಾವ್ರಿ ಮತ್ತಟ್ಟು ಹಂಗಕ್ಕವು. ಅದಕ್ಕಾಗಿ ಆದಷ್ಟು ನನ್ನ ಚಪಾತಿಗಂತೂ ಒಣ ಬೇಯಿಸ್ಕೊಂಡ್ಬಿಡ್ತಾನೆ ರೀ ನಾನು. ಮತ್ತು ಏನಂತಂದ್ರೆ ಆದಷ್ಟು ನೀವು ಏನು ಮಾಡಿರಿ, ಎಣ್ಣೆಯನ್ನು ಕಡಿಮೆ ಯೂಸ್ ಮಾಡಿರಿ. ಕರ್ದದ್ದು ಐಟಮ್ ಅಂತೂ ನಾವು ಯೂಸೆಲ್ಲ ಕಡಿಮೆ ರೀ. ಈಗೇನು ಅಮಾವಾಸ್ಯೆ ಹುಣ್ಣಿಮೆ ಏನಾರು ಬಂದಾಗ ಅಷ್ಟೇ ನೋಡಿರಿ. ಇಲ್ಲ ಅಂತಂದ್ರೆ ಕಡಿಮೆ ಮಾಡೋದು. ನಮಗೇನೋ ಒಂದು ಗೋಬಿ ತಿನ್ಬೇಕಂದ್ರೂ ಕೂಡ ನಾ ಮನೆಯೊಳಗೆ ಮಾಡ್ಕೊತಾನೆ ರೀ. ಈಗ ಹೊರಗಿಂದ ಕರ್ದ ಎಣ್ಣೆಯೊಳಗೆ ಹೊಳ್ಳೆಳ್ಳಿ ಕರಿತಾರೆ ರೀ, ಅದು ಹಾರ್ಟಿಗೆ ಪ್ರಾಬ್ಲಮ್ ಅದು ಅಂತಿರ್ತಾರೋ. ಚೀನಾದಾಗದು ನೋಡಿರಿ ನೀವು, ಅವರು ಎಣ್ಣೆಯನ್ನು ಒಮ್ಮೆ ಕರಿತಾರಂದರೆ ಕರ್ದ ಎಣ್ಣೆಯನ್ನು ಹೊಳ್ಳಿ ಗಟ್ಟಿ ಮಾಡ್ತಾರೆ ರೀ. ಅಂದ್ರೆ ದ್ರವ ಇದ್ದದ್ದನ್ನು ಘನ ರೂಪಕ್ಕೆ ತಂದು ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾರೋ. ನಾವು ಕೂಡ ಏನೋ ಆದಷ್ಟು ಕರ್ದ ಎಣ್ಣೆನ ನಮ್ಮ ಮನ್ಯಾಗ ಮಾತ್ರ ನಾ ಯೂಸ ಮಾಡೋದಿಲ್ಲ ರೀ. ಅದನ್ನು ತೆಗೆದಿಟ್ಬಿಡ್ತಾನೆ, ಚೆಲ್ಬಿಡ್ತಾನೆ ಹೊರಗೆ. ಇವತ್ತಿನ ಚಪಾತಿ ಹಿಂಗೆ ಇಷ್ಟ ಟೈಪ್ ಆಗಿದ್ದು ರೀ. ಇದ್ರ ಪೂರ್ತಿ ರೆಸಿಪಿಯನ್ನು ಮುಂದಿನ ವಿಡಿಯೋದಾಗ ಶೇರ್ ಮಾಡ್ತಾನೋ. ಮತ್ತು ಒಬ್ಬೊಬ್ರು ಪೂರ್ತಿ ಏನಂತ ಹಸಿಬಿಸಿ ಚಪಾತಿನ ಮಾಡ್ತಿರ್ತಾರೆ ನೋಡಿದೆ ಒಂದಷ್ಟು ಮಂದಿನ ನಾನು. ಇವ್ರ ಅಂತಲ್ಲ. ಅದಕ್ಕೆ ಆದಷ್ಟು ನಾವು ನಮ್ಮ ಹೊಟ್ಟೆಗೆ ಕೂಡ ಹತ್ತತ್ರಿ ಅದು ಚಂದ. ನಮಗೆ ನಾವು ಚಪಾತಿಯನ್ನು ತಿರುವಾಡೋ ಬದಲಿ ಹಿಂಗೆ ಹಾಕಿ ಹಿಂಗೆ ಲಟ್ಟಿಸ್ಕೊಡೋದು, ಮತ್ತೊಂದು ಚಪಾತಿ ರೆಡಿ ಆಕತ್ರಿ. ಈಗ ಇದನ್ನು ಪದರ ಬಿಚ್ಚಿ ನಿಮ್ಗೆ ತೋರಿಸ್ತಾನೆ ನೋಡಿರಿ. ನಾವು ಇದಕ್ಕೆ ಪದರ ಚಪಾತಿ ಅಂತ ಹೇಳ್ತೇವೆ. ಮೂರು ಪದರಿಂದ ಮಾಡ್ಬೋದು, 4 ಪದರಿಂದ ಮಾಡ್ಬೋದು. ನಾನು ಮಾಡ್ತಾನೆ ಜಾಸ್ತಿ ಏನಂದ್ರೆ 2 ಪದರಿನ ಚಪಾತಿ ಮಾಡ್ತಾನೆ ರೀ. ಊರಿಗೆ ಕಟ್ಟಾಕೋದು ಇವ ಚಲೋ ನೋಡಿರಿ. ಹಾಗಾಗಿ ನಮ್ಮ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತಾನೆ ರೀ. ಮತ್ತು ಮುಂದಿನ ರೆಸಿಪಿ ಒಳಗೆ ಚಪಾತಿಯನ್ನು 2 ಪದರಿನ ಚಪಾತಿನ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಇದೇ ಲಾಗ್ನ ಕಂಟಿನ್ಯೂ ಹಾಕ್ತಾನೆ ರೀ. ನೋಡಿರಿ, ಅದರ 2 ಪದರಿನ ಚಪಾತಿ ರೆಡಿ ಆಯಿತು. ಅದೇ ರೀತಿ ಬಿಡಲ್ಲ ನನ್ನ ಮಗಳು ಕಿರಿಕಿರಿ ಚಾಲೋ ಮಾಡಿದಾಳ್ರಿ. ಆಮೇಲೆ ಈ ಥರ ಪಲ್ಯ ಅಂತೂ ಮಸ್ತ್ ಐತಿ. ಈ ಪಲ್ಯನ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂಥೇಳಿ. ಸುಮ್ಮನೆ ಇರಮ್ಮ. ಬಾಯ್ ರೀ ಎಲ್ಲರಿಗೂ. ಕಿರಿಕಿರಿ ಬೇಕು ನೋಡಿ. ನಮಸ್ಕಾರ ರೀ ಎಲ್ಲರಿಗೂ.